ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ರೀತಿಯ ಸನ್ನಿವೇಶ ಇರುತ್ತೆ. ಎಲ್ಲ ಟೈಮಲ್ಲೂ ನಿಮ್ಗೆ ಒಳ್ಳೆಯವರೇ ಸಿಗಬೇಕು ಅಂತ ಇಲ್ಲ. ಕೆಲವರು ನಿಮ್ಮ ಹತ್ರ ಸುಲಿಯೋ ಪ್ರಯತ್ನನೂ ಪಡಬಹುದು. ಹೆಂಗ್ ಕಂಡು ಹಿಡಿತೀರಿ, ಹೆಂಗ್ ಅಪ್ರೋಚ್ ಮಾಡ್ತೀರಿ? ನನ್ನ ಫ್ರೀಕ್ವೆನ್ಸಿ ಚೆನ್ನಾಗಿ ಇಟ್ಕೊತೀನಿ ನಾನು. ಈಗ 91.1 ಈಗ ನಿಮ್ಮ ಚಾನಲ್ ಹಾಕಿದ್ರೆ ನಿಮ್ಮ ಚಾನಲೇ ಬರುತ್ತೆ, ಬೇರೆ ಚಾನಲ್ ಬರೋಲ್ಲ. ಆ ರಿಮೋಟಲ್ಲಿ ಆ ಬಟನ್ ಒತ್ತಿದ್ರೆ ಆ ಚಾನಲ್ಗೆ ಹೋಗುತ್ತಲ್ವಾ. ಈ FM 91.0 ಒತ್ತಿದ್ರೆ 91.1 ಬರೋಲ್ಲ. ನಮ್ಮ ಫ್ರೀಕ್ವೆನ್ಸಿ ನಾವು ಕರೆಕ್ಟಾಗಿ ಇಟ್ಕೋಬೇಕು. ನಮ್ಮ ಥಾಟ್ಸ್ ನಮ್ಮದು ಅಂದರೆ ನಾನು ಕೊಡೋ ಎನರ್ಜಿ ಯಾವಾಗಲೂ ಹೆಂಗಿರುತ್ತೆ ಅಂದರೆ ಆ ವೆಲ್ಕಮಿಂಗ್ ಎನರ್ಜಿಲೇ ಹೋಗ್ತೀನಿ. ನಂಗೆ ಅಂಥ ಜನನೇ ಸಿಗ್ತಾರೆ. ನನ್ನ ಮಕ್ಕಳು ಸರಿ ಇಲ್ಲ, ಎಲ್ಲ ಸರಿ ಇಲ್ಲ, ಇವರು ಸರಿ ಇಲ್ಲ, ಅವ್ರು ಸರಿ ಇಲ್ಲ, ಈ ದೇಶ ಸರಿ ಇಲ್ಲ ಅಂತ ಹೋದರೆ ನಂಗೆ ಅಂಥವ್ರೆ ಸಿಗ್ತಾರೆ. ನೀವು ಬೇಕಾದ್ರೆ ಟ್ರೈ ಮಾಡಿ. ಹೌದು. ಯಾಕೆಂದರೆ ಜಗತ್ತು ನಡೆಯೋದು ನಮ್ಮ ಥಾಟ್ಸಲ್ಲಿ. ನಮ್ಮ ಮನಸ್ಥಿತಿ ಹೆಂಗಿರುತ್ತೆ, ಈಗ ಮೋಡ ಕವಿದ ವಾತಾವರಣ ಇದ್ದರೆ ಕಣ್ಣೀರು ಬರ್ಬೋದು, ಡ್ಯಾನ್ಸು ಬರ್ಬೋದು. ಈಗ ಮಳೆ ಬೀಳ್ತಾ ಇದ್ದರೆ ಒಬ್ಬ ಮಳೆಲಿ ಹೋಗಿ ಡ್ಯಾನ್ಸ್ ಮಾಡ್ತಾನೆ, ವಾವ್ ಎಷ್ಟು ಚೆನ್ನಾಗಿದೆ ಅಂತ. ಇನ್ನೊಬ್ಬ ಕೂತ್ಕೊಂಡು ನನ್ನ ಅಕಸ್ಮಾತ್ ಅವ್ನು ಬ್ರೇಕಪ್ ಆಗಿದ್ರೆ ಒಂದು ಅಂದರೆ ಸ್ಯಾಡ್ ಸಾಂಗ್ ಹಾಕ್ಕೊಂಡು ಕಣ್ಣಲ್ಲಿ ನೀರು ಕೂಡ ಹಾಕ್ಬೋದು. ಬಟ್ ಮಳೆ ಬದಲಾಗಲಿಲ್ವಲ್ಲ, ಅವನ ಮನಸ್ಥಿತಿ, ಅವನ ಮನಸ್ಸಿನ ಸನ್ನಿವೇಶ ಬದಲಾಯಿತು. ಸೊ ನಮ್ಮ ಮನಸ್ಥಿತಿಯನ್ನು ಸರಿಯಾಗಿ ಕರೆಕ್ಟ್ ಎನರ್ಜಿಲಿ ಇಟ್ಕೊಂಡು ಹೋದರೆ ನಮಗೆಲ್ಲೂ ತೊಂದರೆ ಆಗಲ್ಲ ಅನ್ನೋದು ನನ್ನ ಪರ್ಸನಲ್ ಅಭಿಪ್ರಾಯ. ಚಿಕ್ಕ ಪುಟ್ಟದ್ದಾಗತ್ತೆ, ಅದನ್ನು ಫೇಸ್ ಮಾಡೋದೇ ಮಜಾ.